ತುಂಬ ಜನಕ್ಕೆ ತಲೆಯಲ್ಲಿ ಏನಿದೆ ಅಂತಂದರೆ ನಾನು ವೇ ಪ್ರೋಟೀನ್ ಒಂದು ಮಿಲ್ಕ್ ಶೇಕ್ ಹಾಕ್ಕೊಂಡು ಕುಡಿದ್ರೇ ನಂಗೆ ಬಾಡಿ ಬರೋದು. ಎಷ್ಟು ನಿಜ ಇದು ವೇ ಪ್ರೋಟೀನ್ ಅನ್ನೋದು? ವಿಚ್ ಇಸ್ ಬೆಟರ್, ವೇ ಪ್ರೋಟೀನ್ ಅಥವಾ ನ್ಯಾಚುರಲ್ ಪ್ರೋಟೀನ್? ಇದೊಂದು ಡೈಲಾಗ್ ಕೇಳಿದಿರಲ್ವಾ, ಪ್ರೋಟೀನ್ ತೊಗೊಂಡು ಬಾಡಿ ಮಾಡ್ದ ಅಂತ. ಹಾಂ, ನಾರ್ಮಲ್ ಆಗಿ ಜಿಮ್ಮಿಗೆ ಹೋಗೋರೆಲ್ಲ ಪೌಡ್ರ್ ತೊಗೊಂಡು ಬಾಡಿ ಮಾಡ್ದ, ಪೌಡ್ರ್ ತೊಗೊಂಡು ಬಾಡಿ ಮಾಡ್ದ ಅಂತ ಕೇಳಿದ್ದೀರಾ. ಬಟ್ ಅದೇ ಪನ್ನೀರ್ ತಗೊಂಡು ಬಾಡಿ ಮಾಡ್ದ ಅಂತ ಕೇಳಿದ್ದೀರಾ? ಇಲ್ಲ, ಕೇಳಿಲ್ಲ ಅಲ್ವಾ. ವೇ ಅಂದರೆ ಪನ್ನೀರ್ ಮಾಡ್ಬೇಕಾದ್ರೆ ಉಳ್ದಿರೋ ನೀರೇ ವೇ. ಓಕೆ. ಹಾಂ, ಅದನ್ನೇ ಡ್ರೈ ಮಾಡಿ ಪೌಡ್ರ್ ಮಾಡಿ ಕೊಡೋದು ನಿಮಗೆ. ಹ್ಞೂ. ಈಗ ವೇ ಪ್ರೋಟೀನ್ ತೊಗೊಂಡು ನೀವು ಎಕ್ಸಸೈಸ್ ಮಾಡ್ದಲೇ ಇದ್ದರೆ ನೋ ಯೂಸ್. ಓಕೆ. ಈ ಜನ್ಮದಲ್ಲಿ ಬಾಡಿ ಬರಲ್ಲ. ಓಕೆ. ಎಕ್ಸಸೈಸ್ ಮಾಡಲೇಬೇಕು. ಹೋಲ್ ಫುಡ್, ಚಿಕನ್, ಮಟನ್, ಫಿಶ್, ಎಗ್ಸ್, ಪನ್ನೀರ್, ಚೆನ್ನ, ರಾಜ್ಮಾ, ಸೋಯಾ ಚಂಕ್ಸ್, ಓಕೆ, ಅದು ನಿಮ್ಮ 90% ಊಟ ಆಗಿರಬೇಕು. 10% ವೇ ಪ್ರೋಟೀನ್ ಸಪೋರ್ಟ್ ಮಾಡುತ್ತೆ. ಇಫ್ ಯು ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಹಿಟ್ ಪ್ರೋಟೀನ್ ಗೋಲ್ಸ್, ಓಕೆ, ಇವಾಗ ಆಫೀಸಲ್ಲಿ ಇರ್ತೀರಾ, ಆ ಟೈಮಲ್ಲಿ ಮೀಲ್ ತಿನ್ನೋಕ್ಕಾಗಲ್ಲ, ಸೊ ಆವಾಗ ಒಂದು ಸ್ಕೂಪ್ ವೇ ಹಾಕ್ಕೊಂಡ್ರೆ ನಿಮ್ಮ ಪ್ರೋಟೀನ್ ಗೋಲ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ. ಬಟ್ ವೇ ಪ್ರೋಟೀನ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ನೀವು ಊಟನ ಕಡಿಮೆ ಮಾಡಿದ್ರೆ ಅದು ಮುಟ್ಟಾಳ್ತನ. ಅದು ಬಟ್ 6 ದಿನ ಕೂಡ ನಾವು ಕನ್ಸ್ಯೂಮ್ ಮಾಡಬೇಕಾ ಅಥವಾ ಆ ವರ್ಕೌಟ್ ಮಾಡಿದ ದಿವಸ ಮಾತ್ರ ಮಾಡಬೇಕಾ? ನಿಮ್ಮ ಬಾಡಿ ವೇಟ್ ಪ್ರಕಾರ ಅಟ್ಲೀಸ್ಟ್ 1 ಗ್ರಾಮ್ ಪರ್ kg ಬಾಡಿ ವೇಟ್ ನೀವು ಎವ್ರಿ ಡೇ ಪ್ರೋಟೀನ್ ಇಂಟೇಕ್ ಇರಬೇಕು. ಓಕೆ. ಅಂದರೆ ಇವಾಗ ನಾನು 80 kg ಇದ್ದೀನಿ, ನಾನು ಹೆಲ್ದಿಯಾಗಿರೋದಕ್ಕೆ 80 ಗ್ರಾಮ್ ಪ್ರೋಟೀನ್ ತಿನ್ನಬೇಕು ಪರ್ ಡೇ. ಓಕೆ. ನೀವು ವರ್ಕೌಟ್ ಮಾಡಿ ಬಿಡಿ ಮಾಡಿದೆ ರೀ. ಓಕೆ. 80 ಗ್ರಾಮ್ ಪ್ರೋಟೀನ್ ನನ್ನ ಡೈಲಿ ಇಂಟೇಕ್ ಇರಬೇಕು. ನೀವು ಬರೀ ವಾಕಿಂಗ್ ಮಾಡ್ತಾಯಿರಿ, ಬಾಡಿ ವೇಟ್ ಎಕ್ಸಸೈಸ್ ಮಾಡ್ತಾಯಿರಿ, ನೀವು ಜಿಮ್ ಮಾಡ್ತಾಯಿರಿ, ನೀವು ಸ್ಪೋರ್ಟ್ಸ್ ಆಡ್ತಾಯಿರಿ, ಡಸಂಟ್ ಮ್ಯಾಟರ್. ಓಕೆ. 80 ಗ್ರಾಮ್ಸ್ ಆಫ್ ಪ್ರೋಟೀನ್ ಐ ಶುಡ್ ಈಟ್ ನನ್ನ ಬಾಡಿ ವೇಟ್. ಓಕೆ. ಸೊ ನಿಮ್ಮ ಬಾಡಿ ವೇಟ್ ಪ್ರಕಾರ 1 ಗ್ರಾಮ್ ಪರ್ kg ಬಾಡಿ ವೇಟ್ ಇರಬೇಕು. ಫ್ಯಾಟ್ ಲಾಸ್ ಮಾಡಬೇಕಾ 1.2 to 1.5 ಇರಬೇಕು. ಓಕೆ. ಮಸಲ್ ಬಿಲ್ಡಿಂಗ್ ಮಾಡಬೇಕಾ 1.5 to 2 ಇರಬೇಕು. 2 ಇರಬೇಕು. ಹೇಗೆ ಐಡೆಂಟಿಫೈ ಮಾಡೋದು ಇದು ಒಳ್ಳೆ ವೇ ಪ್ರೋಟೀನ್ ಕ್ವಾಲಿಟಿ ಇದೆ? ಫ್ಯಾಕ್ಟ್ ಹೇಳಬೇಕು ಅಂದರೆ ನೀವು ಕಾಸ್ಟ್ಲಿ ಇದ್ದಷ್ಟು ಜೆನ್ಯೂನ್ ಇರುತ್ತಾ? ಕಾಸ್ಟ್ಲಿ ಇರಬೇಕು. ಆ್ಯಂಡ್ ಬೈ ಇಟ್ ಫ್ರಮ್ ದ ಕಂಪ್ನಿ ವೆಬ್ಸೈಟ್. ಓಕೆ. ನನಗೆ ಅಮೆಝಾನಲ್ಲಿ ಪ್ಯಾಕಿಂಗ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ನನಗೆ, ಬಟ್ ನಾನು ಒಂದೊಂದ್ಸಲಿ ಅಮೆಝಾನಲ್ಲಿ ಬಂದಿರೋದು ಏಟ್ ತಿಂದಿದ್ದೀನಿ, ಟ್ರೈ ಮಾಡ್ಬಿಟ್ಟು ಬಿಸಾಡಿದ್ದೀನಿ ನಾನು. ಬಟ್ ಹೇಗೆ ಗೊತ್ತಾಗುತ್ತೆ ನಿಮಗೆ ಇದು ಒಳ್ಳೆ ಪ್ರಾಡಕ್ಟ್ ಅಲ್ಲ? ಡಿಫ್ರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಬ್ರೋ, ಅದು ಅಭ್ಯಾಸ ಆಗಿರೋರಿಗೆ, ಫಾರ್ ಎಕ್ಸಾಂಪಲ್ ನನಗೆ ನನ್ನ ಗಟ್ ಹೇಳ್ಬಿಡುತ್ತೆ ಸರಿ ಇದೆಯಾ ಸರಿ ಇಲ್ವಾ ಅಂತ. ಓಕೆ. ಯಾಕಂದರೆ ನನಗೆ ಅಭ್ಯಾಸ ಆಗಿದೆ ರೈಟ್. ನೀವು ಬಿಗಿನರ್ ಆಗಿ ನೀವು ಅಮೆಝಾನಿಂದ ಆರ್ಡರ್ ಮಾಡಿ ಅಥವಾ ಬೇರೆ ಕಡೆ ಎಲ್ಲಾರ ಕಡಿಮೆಗೆ ಸಿಗ್ತಾ ಇದೆ ಅಂತ ತೊಗೊಂಡ್ರೆ ಅದು ನಿಮಗೆ ಒಂದು ಮೇ ಬಿ ಕಾನ್ಸ್ಟಿಪೇಷನ್ ಕೊಡ್ಬೋದು.